ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಚಾರಣ ಅಥವಾ ಟ್ರೆಕ್ಕಿಂಗ್ಗೆ ಅಂತ ಹೋಗಿದ್ದ ಹೆಣ್ಮಗು ಏನಿತ್ತು 19 ವರ್ಷ ಬಾಲಕಿ 10ನೇ ಕ್ಲಾಸ್ ಓದ್ತಾ ಇದ್ದ ನಂದನ 19 ಗಂಟೆ ಕಳೆದ್ರೂ ಕೂಡ ಸಿಗ್ತಾ ಇಲ್ಲ. ನಂದನ ಸುಳಿವು ಸಿಗ್ತಾ ಇಲ್ಲ. ತಂದೆ ತಾಯಿ ಕಂಗಾಲಾಗಿದ್ದಾರೆ. ಮಾಣಿಕ್ಯಧಾರದ ಪಾಲಕ್ಕಾಡ್ನಲ್ಲಿ ನಾಪತ್ತೆ ಆಗಿದ್ರು ನಂದನ. ಪ್ರಕರಣದ ಮಾಹಿತಿಯನ್ನ ಪೊಲೀಸ್ ವರಿಷ್ಠಾಧಿಕಾರಿ ತಗೊಂಡಿದ್ದಾರೆ. ಈಗ ಆಕೆಯ ನಾಪತ್ತೆ ಕುರಿತು ಪ್ರಕರಣ ದಾಖಲಾಗಿದೆ. ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ರಸ್ತೆಯಲ್ಲಿರುವ CCTVಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಸ್ಪೆಷಲ್ ಟೀಮ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಅತ್ಯಾಧುನಿಕ ಡ್ರೋನ್ ಅನ್ನ ಬಳಸಿ ಇದೀಗ ನಾವು ಶೋಧ ಕಾರ್ಯ ಅಥವಾ ಹುಡುಕಾಟವನ್ನ ನಡೆಸ್ತಾ ಇದ್ದೀವಿ ಅಂತ SP ಜಿತೇಂದ್ರ ಕುಮಾರ್ ದಾಯ್ನವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊಡಗಲ್ ನೋಡಿದ್ವಿ, ಚಾರಣಕ್ಕೆ ಹೋಗಿದ್ದ ಮಹಿಳೆ 4 ದಿನ ಆದ್ಮೇಲೆ ಪತ್ತೆ ಆದ್ಲು. ಬಟ್ ಇಲ್ಲೊಂದು ಮಗು, ಇನ್ನು ಈಗ 9ನೇ ಕ್ಲಾಸೋ 10ನೇ ಕ್ಲಾಸೋ ಓದ್ತಾ ಇದ್ದ ಬಾಲಕಿ, ಆಕೆ ಕೂಡ ಈಗ ಮಿಸ್ಸಿಂಗ್ ಆಗಿದ್ದಾಳೆ. ತಂದೆ ತಾಯಿಗೆ ಊಟ ಸೇರ್ತಾ ಇಲ್ಲ. ಟ್ರಿಪ್ಪಿಗೆ ಅಂತ ಕರ್ಕ ಬಂದಿದ್ರು. ಬೇಸಿಗೆ ರಜಾ, ಒಂದು ಒಳ್ಳೆ ನೆನಪುಗಳನ್ನ ಮಕ್ಳಿಗೆ ಕಟ್ಕೊಡ್ಬೇಕು, ಬೇಸಿಗೆ ರಜದಲ್ಲಿ ಕರ್ಕೊಂಡು ಹೋಗೋಣ ಅಂತ ಚಾರಣಕ್ಕೆ ಬಂದಿದ್ದಾರೆ ಅಥವಾ ಟ್ರೆಕ್ಕಿಂಗಿಗೆ ಅಂತ ಬಂದಿದ್ದಾರೆ. ಇದ್ದಕ್ಕಿದ್ದಂತೆ ಮಗು ನಾಪತ್ತೆ. ಅಂತ 15 ವರ್ಷದ ಹುಡುಗಿ ಪೇರೆಂಟ್ಸ್ ಜೊತೆ ಪಾಲಕ್ಕಾಡ್ ಡಿಸ್ಟ್ರಿಕ್ಟ್ ಕೇರಳ ರಾಜ್ಯದಿಂದ ನಮ್ಮ ಚಿಕ್ಕಮಗಳೂರಿಗೆ ಬಂದಿದ್ದಾರೆ. ನಿನ್ನೆ ರಾತ್ರಿ ಅವರು 5:30ಗೆ ಸಂಜೆ ಮಾಣಿಕ್ಯಧಾರ ಪಾಪ್ಯುಲರ್ ಟೂರಿಸ್ಟ್ ಸ್ಪಾಟ್ಗೆ ನೋಡಕ್ಕೆ ಹೋಗಿದ್ದಾರೆ. ಇಲ್ಲಿಂದ ಪೇರೆಂಟ್ಸ್ ರಿಯಲೈಸ್ ದಟ್ ಶಿ ವಾಸ್ ಮಿಸ್ಸಿಂಗ್ ಅಂಡ್ ನಮ್ಮ IDPಟ ಪೊಲೀಸ್ ಔಟ್ಪೋಸ್ಟ್ಗೆ ಇಂಟಿಮೇಟ್ ಮಾಡಿದ್ದಾರೆ. 8:10ವರೆಗೆ ನಿನ್ನೆ ಸಂಜೆ 9:30ಗೆ ಫಾರೆಸ್ಟ್ ಮತ್ತೆ ಪೊಲೀಸ್ದು ಒಂದು ಸರ್ಚ್ ಟೀಮ್ ಮಾಡಿ ಸುತ್ತಮುತ್ತ ಏರಿಯಾಗೆ ಪೂರ್ತಿ ಕಾಂಬಿಂಗ್ ಮಾಡಿಸಿದೀನಿ. ಮತ್ತೆ ಆಮೇಲೆ ಥರ್ಮಲ್ ಡ್ರೋನ್ ಕ್ಯಾಮ್ರಾ ಫಾರೆಸ್ಟ್ ಇಂದ ತಗೊಂಡು ಮತ್ತೆ ಪೂರ್ತಿ ಸರ್ಚ್ ಮಾಡಿದ್ದೀನಿ. ಈಗ ಸರ್ಚ್ ಈಸ್ ಕಂಟಿನ್ಯೂ ಅಂಡ್ ವಿ ಆರ್ ಸರ್ಚಿಂಗ್ ಫಾರ್ ಹರ್. ಈಗ SDRFದು ಒಂದು ಟೀಮ್ ಕೂಡ ಬಂದಿದೆ, ಜೊತೆಗೆ ಸರ್ಚ್ ಮಾಡ್ತಾ ಇದ್ದೀವಿ. ಈಗ more than 60 people are doing the active search duty only. ಪೇರೆಂಟ್ಸ್ ಇಂದ ಒಂದು ಕಂಪ್ಲೇಂಟ್ ತಗೊಂಡು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲ, ಇದು ಪ್ರಾಪರ್ ಫ್ಯಾಮಿಲಿ ಟ್ರಿಪ್ ಇತ್ತು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಟ್ರೆಕ್ಕಿಂಗಿಗೆ ಅಂತ ಕುಟುಂಬ ಒಂದು ಬಂದು ಈಗ ತನ್ನ ಮಗಳನ್ನ ಕಳ್ಕೊಂಡು ಪೇರೆಂಟ್ಸ್ಗಳು ಕಂಗಾಲಾಗಿದ್ದಾರೆ. ಹತ್ತತ್ರ 20-21 ಗಂಟೆ ಕಳೀತಾ ಇದೆ. ಇನ್ನೊಂದು 2-3 ಗಂಟೆ ಆದರೆ ಒಂದು ದಿನ. ನೆನ್ನೆ ಕಳೆದೋಗಿರೋ ಹೆಣ್ಮಗಳು ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ ಗೊತ್ತಾಗ್ತಿಲ್ಲ. ಸುಳಿವಿಲ್ಲ. ನೆಟ್ವರ್ಕ್ ಬೇರೆ ಇಶ್ಯೂಸ್ ಇರುತ್ತೆ, ಅಥವಾ ಮಗು ಕೈಯಲ್ಲಿ ಫೋನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಅಲ್ಲಿನ ಜಿಲ್ಲಾಡಳಿತ ಕೂಡ ಎಲ್ಲ ರೀತಿಯ ಒಂದು ತಯಾರಿಗಳನ್ನು ಮಾಡಿಕೊಂಡು ಮಗು ಹುಡ್ಕೋಕೆ ಅಥವಾ ಬಾಲಕಿನ ಹುಡ್ಕೋಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸ್ಪೆಷಲ್ ಟೀಮ್ನ ರೆಡಿ ಮಾಡ್ಕೊಂಡಿದ್ದಾರೆ, ಡ್ರೋನು. ಬಟ್ ಸಿಗ್ತಾ ಇಲ್ಲ. ಆತಂಕ, ಎಲ್ಲಿ ಏನಾದರೂ ಆಗಿಬಿಟ್ರೆ, ದಾರಿ ತಪ್ಪಿಸ್ಕೊಂಡು ವಾಪಸ್ ಸಿಕ್ಕರೂ ಪರವಾಗಿಲ್ಲ. ಪ್ರಾಣಿ ಗಿಣಿಗಳೆಲ್ಲವೂ ಎಲ್ಲ ಥರನೂ ಯೋಚನೆ ಮಾಡ್ತಿರ್ತಾರೆ. ವರ್ಸ್ಟ್ ಕೇಸ್ ಏನಾಗಿರ್ಬೋದು, ಇಂಥದ್ದೆಲ್ಲವೂ ಕೂಡ ತಂದೆ ತಾಯಿಗಳ ತಲೆಯಲ್ಲಿ ಒಂದು ಗಿರ್ಕಿ ಹೊಡಿತಾ ಇರುತ್ತೆ. ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. 2-2:30 बजे तक पहुंचा। पहले नीचे में 2 पॉइंट था, उधर में सब देखे, उसके बाद लास्ट में रहा। इधर में 3-3:30 बजे और टाइम तक इधर आ गया। अब इधर में पूरा घुमा, इधर में उसके बाद में हम लोग जाने था 5 बजे। वो टाइम में जाने का रात में अपना से सब जाते सुबह में थोड़ा सा फिर हम लोग अपने साथ में 4-5 आदमी घर से गया। वो लोग को लेके आके आज भी ഇപ്പൊ പോലീസ് എന്ത് പറഞ്ഞിട്ടുണ്ട്? पुलिस को अभी वो लोग अभी भी एनक्वायरी चल रहा है। वो लोग बोले इधर एक्सीडेंट नहीं हो गया।